ಹಾಯ್ ಸ್ನೇಹಿತರೆ, VNR 6G ಕ್ಲಾಸ್ ಸ್ವಾಗತ. ಏನಪ್ಪ ಅಂದರೆ ಇವತ್ತು ನದಿಗಳ ಬಗ್ಗೆ ಮಾಡಿಬಿಡೋಣ ಸ್ನೇಹಿತರೆ. ಬೇಗ ಟೈಮ್ ಇಲ್ಲ, ಟ್ಯಾಗ್ ಇದೆ, ಬೇಗ ನೋಡ್ಕೊಬಿಡಿ. ಏನಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಏನಂತ ಹೇಳ್ತಾನಪ್ಪ ಅಂತಂದರೆ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನಾವು ಓದ್ತಾ ಇದ್ದರೆ ಡೈಲಿ ಒಂದು ಭಗವದ್ಗೀತೆ ಒಂದು ಪೇಜ್ ಓದಿದ್ರೆ ಸಾಕ್ತಾ ಇದ್ದರೆ ತುಂಬ ಬದಲಾವಣೆ ಕಾಣ್ಬೋದು. ಜೊತೆಗಿರುವವರು ಎಲ್ಲರೂ ನನ್ನವರೆಂದು ನೋಡಿ. ಜೊತೆಗಿರುವವರು ಎಲ್ಲರೂ ನನ್ನವರೆಂದು ಬೀಗ ಬೇಡ, ಅವರಿಗೆ ಬೇಕಿದ್ದವರು ಜೊತೆಯಲ್ಲಿದ್ದಾಗ ನಿನ್ನನ್ನು ಕಡೆಗಣಿಸಿದ್ದನ್ನು ನಾನು ನೋಡಿದ್ದೇನೆ ಎಂದು ಏನಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದರೆ ಜೊತೆಯಲ್ಲಿ ಇದ್ದವರು ಅವರು ಬೇಕಾದವರು ಇದ್ದಾಗ ನಿಮ್ಮನ್ನು ಯಾವ ಥರ ಡಿಗ್ರೇಡ್ ಮಾಡ್ತಾರೆ ಅಂತಂದರೆ, ಮಕೆ ಎತ್ತೂ ಮಾತಾಡ್ಸಲ್ಲ. ಜೊತೆಲಿ ಯಾರೋ ಇದ್ದರೆ ಫುಲ್ ಬ್ಯುಸಿ ಆಗ್ಬಿಡ್ತಾರೆ. ಪಾಪ ನೀವು ಯಾರೋ ಟೀ ಕರೆದಿರ್ತಾರೆ, ಹೋಗಿರ್ತೀರ, ಆದರೆ ನಿಮಗೆ ರೆಸ್ಪೆಕ್ಟೇ ಇರಲ್ಲ. ಅಂಥ ಪ್ಲೇಸ್ಗೆ ನೀವು ಹೋಗ್ಕೋಬಿಡಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಇಲ್ಲೇನು ನೋಡ್ಕೊಳ್ಳಿ, ನಿಮ್ಗೆ ಎಲ್ಲಿ ರೆಸ್ಪೆಕ್ಟ್ ಇಲ್ಲ ಅಲ್ಲಿ ಕಾಲು ಹೇಳಕ್ಕೆ ಹೋಗ್ಬೇಡಿ. ಓಕೆ, ಈಗ ಸಿಂಧು ನದಿ ಬಗ್ಗೆ ಬರೋಣ. ಫಾಸ್ಟ್ ಮಾಡ್ತೀನಿ ಸ್ನೇಹಿತರೆ, ಯಾಕಂದರೆ ಟೈಮ್ ಇಲ್ಲ. ಸ್ವಲ್ಪ ಬೇಗ ನೋಡ್ಕೊಬಿಡಿ. ಸಿಂಧು ನದಿ ಬಂದ್ಬಿಟ್ಟು ಏನಪ್ಪ ಅಂದರೆ, ಇಲ್ಲಿ ನೋಡಿ, ಸಿಂಧು ರಿವರು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ವು, ಎಡಗಡೆ ಹರಿಯುವ ನದಿಗಳು, ಬಲಗಡೆ ಹರಿಯುವ ನದಿಗಳು. ಎಡಗಡೆ ಬಂದ್ಬಿಟ್ಟು ಲೆಫ್ಟ್ ಬ್ಯಾಂಕ್ ಬಂದ್ಬಿಟ್ಟು ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಾಟ್ಲೈಜ್ ನದಿಗಳು. ರೈಟ್ ಬ್ಯಾಂಕ್ ಬಂದ್ಬಿಟ್ಟು ಸಯೋಗ್, ನೂಬ್ರಾ, ಗಿಲ್ಗಿಟ್ ಅಂತ ರೈಟ್ ಬ್ಯಾಂಕ್ ಟ್ರಿಬ್ಯೂಟರ್ ಆಗಿತ್ತು ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಜಾಸ್ಕರ್ ನೋಡಿ, ಜಾಸ್ಕರ್ ಇಲ್ಲಿಂದ ಇಲ್ಲಿ ಹೋಗಿದೆ. ಜಮ್ಮು ಕಾಶ್ಮೀರ ಟು ಏನಪ್ಪ ಲಡಾಖು, ಜಮ್ಮು ಕಾಶ್ಮೀರ, ಸಿಂಧು, ಪಾಕಿಸ್ತಾನವರು ಹೋಗಿದೆ. ಜೀಲಂ ನದಿ ನೋಡಿ, ಜೀಲಂ ನದಿ ಇಲ್ಲೋಗಿದೆ. ಚೀನಾಬ್ ನದಿ ಇಲ್ಲಿ ಬಂದಿದೆ. ತಿರ್ಗಾ ರಾವಿ ನದಿ ಇಲ್ಲಿ ಬಂದಿದೆ. ತಿರ್ಗಾ ಬಿಯಾಸ್ ನದಿ ಬಂದಿದೆ. ಸಾಟ್ಲೈಜ್ ನದಿ ಇಲ್ಲಿ ಬಂದಿದೆ. ನೆಕ್ಸ್ಟ್ ಏನಪ್ಪ, ಸಿಯೋಕ್ ನದಿ ಇಲ್ಲಿ ಬಂದಿದೆ. ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಇದು ರೈಟ್ ಕಡೆ ಹೋಗುತ್ತೆ. ರೈಟು. ಮತ್ತು ನೂಬ್ರಾ ಬಂದ್ಬಿಟ್ಟು ಇದು ರೈಟು. ತಿರ್ಗಾ ಗಿಲ್ಗಿಟ್ ಬಂದ್ಬಿಟ್ಟು ಇದು ರೈಟೇ. ಓಕೆನಾ? ಏನಪ್ಪ ಅಂದರೆ ಇದು ಉತ್ತರ ಪ್ರದೇಶದ ಪಂಜಾಬಿನ ಗಿರ್ಗಿಸ್ತಾನ. ಏನಪ್ಪ ಅಂದರೆ ಪಂಜಾಬಿನ ಗಿರ್ಗಿಸ್ತಾನ ಎಂಬ ಪ್ಲೇಸಲ್ಲಿ ಏನಪ್ಪ ಅಂದರೆ ಸಿಂಧು ನದಿ ಹುಟ್ಟುತ್ತೆ. ಅಲ್ಲಿಂದ ಈ ಡಿವೈಡ್ಸ್ ಆಫ್ ಪಾರ್ಟ್ಗಳು ಏನಪ್ಪ ಅಂದರೆ ಜೀಲಮು, ಚೀನಾಬು, ರಾವಿ, ಸಾಟ್ಲೈಜ್ ನದಿಗಳು ಏನಪ್ಪ ಅಂದರೆ ಅಲ್ಲಿಂದ ಡಿವೈಡ್ ಆಗ್ತವೆ ಸ್ನೇಹಿತರೆ. ಡೆಪ್ತ್ ಹೋಗಲ್ಲ, ಮಾಮೂಲು ಮೇಲೆ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಏಷ್ಯಾದ ಅತಿ ಉದ್ದವಾದ ಮತ್ತು ಭಾರತ ಪ್ರಾಚೀನ ನಾಗರಿಕತೆ ತೊಟ್ಟಿಲಾಗಿದೆ. ಸಿಂಧು ನಾಗರಿಕತೆ ಮತ್ತು ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ. ಇದು ಟಿಬೆಟ್ನ ಸಿಂಗಿ ಕಬಾಬ್, ಸಿಂಹದ ಬಾಯಿ ಎಂದು ಕರೀತಾರೆ. ಇಲ್ಲಿ ಬೋಗರ್ ಚೂ ಹಿಮನದಿಯಲ್ಲಿ ಹುಟ್ಟುತ್ತೆ. ಕೈಲಾಸ ಪರ್ವತದಲ್ಲಿ ಸಿಂಹದ ಬಾಯಿ ಎಂದು ಕರೀತಾರೆ. ಏನಪ್ಪ, ಲಡಾಖ್ ಪ್ರಾಂತ್ಯದಲ್ಲಿ ಪ್ರವೇಶಿಸಲಾಗುತ್ತಿದ್ದು. ಲಡಾಖ್ ಪ್ರಾಂತ್ಯದಲ್ಲಿ ಬಂದ್ಬಿಟ್ಟು ಆಮೇಲೆ ಪಾಕಿಸ್ತಾನಕ್ಕೆ ಹೋಗುತ್ತೆ. ಅಂತಿಮ ಕರಾಚಿ ಬಿಡು ಅರೇಬಿಯಾ ಸಮುದ್ರ ಸೇರುತ್ತೆ ಸ್ನೇಹಿತರೆ. ಏನಪ್ಪ, ಒಟ್ಟು 3180 ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಹೋಗುತ್ತೆ. ಭಾರತದಲ್ಲಿ 800ರಿಂದ ಮತ್ತು 1114 ಕಿಲೋಮೀಟ್ರ್ ಏನಪ್ಪ ಅಂದರೆ ಹರಿಯುತ್ತೆ. ಪ್ರಮುಖ ಉಪನದಿಗಳು ಏನಪ್ಪ ಅಂದರೆ 5 ಉಪನದಿಗಳು ಪಂಜಾಬಲ್ಲಿ ಸೇರ್ಪಡಾಗ್ತದೆ. ಅಂದರೆ ಇದನ್ನು ಪಂಚನದಿಗಳು ಅಂತ ಕರೀತಾರೆ ಪಂಜಾಬಲ್ಲಿ. ಚೀನಾಬ್ ಬಂದ್ಬಿಟ್ಟು ಸಿಂಧು ನದಿ ಅತಿ ದೊಡ್ಡ ಉಪನದಿ ಆಗಿರುತ್ತೆ. ರಾವಿ ನದಿ ಬಂದ್ಬಿಟ್ಟು ಸಿಂಧು ನದಿನ ಸಾಟ್ಲೈಜ್ ಬಂದ್ಬಿಟ್ಟು ಸಿಂಧುನ ಅತಿ ಉದ್ದವಾದ ನದಿ ನೋಡಿ. ಅತಿ ದೊಡ್ಡ ಬಂದ್ಬಿಟ್ಟು ಚೀನಾಬು, ಅತಿ ಉದ್ದ ಸಾಟ್ಲೈಜ್ ನದಿ ಬಂತು. ಉಪನದಿ ಬಂದ್ಬಿಟ್ಟು ಶೋಕ್, ಗಿಲ್ಗಿಟ್, ಜಾಸ್ಕರ್ ಮತ್ತು ಕಾಬೂಲ್.
ಗಿಲ್ಗಿಟ್ ಮತ್ತು ಜಾಸ್ಕರ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇವು ಸಿಂಧು ನದಿ ಉಪನದಿಗಳು. ನೀರಿನ ಹಂಚಿಕೆ ಬಂದ್ಬಿಟ್ಟು ಸಿಂಧು ನದಿ 1960ರಲ್ಲಿ ಭಾರತ ಪಾಕಿಸ್ತಾನ ನಡುವೆ ನದಿ ನೀರು ಹಂಚಿಕೊಳ್ಳುತ್ತದೆ. ವಿಶ್ವಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಏನಪ್ಪ ಅಂದರೆ ಸಿಂಧು ಜಲ ಒಪ್ಪಂದ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ಸಿಂಧು ಮತ್ತು ಜೀಲಂ ನದಿಗಳು ನೀರು ಬಳಸಲು ಪಾಕಿಸ್ತಾನ ಹೆಚ್ಚು ಒತ್ತು ನೀಡುತ್ತೆ. ಅಂದರೆ ಸಿಂಧು ಜೀಲಂ ನೀರು ಬಳಸಲು ಪಾಕಿಸ್ತಾನಕ್ಕೆ ಹೆಚ್ಚಿನ ಅಧಿಕಾರ ಇದೆ. ಸಿಂಧು ನದಿ ಮತ್ತು ಜೀಲಂ ಚೀನಬ್ಬು. ಉಳಿದ ನದಿಗಳೇನಪ್ಪ ರಾವಿ, ಬಿಯಾಸ್, ಸಾಟ್ಲೇಜ್ ಭಾರತಕ್ಕೆ ಸಂಪೂರ್ಣ ಹಕ್ಕು ನೀಡಲಾಗಿದೆ. ರಾವಿ ನದಿ ಮತ್ತು ಬಿಯಾಸ್ ನದಿಗೂ ಮತ್ತು ಸಾಟ್ಲೇಜ್ ನಡುವೆ ಹಕ್ಕು ನೀಡಲಾಗಿದೆ ಸ್ನೇಹಿತರೆ, ಭಾರತದಲ್ಲಿ ಹರಿತವೆ. ನೆಕ್ಸ್ಟ್ ಗಂಗಾ ನದಿ. ಗಂಗಾ ನದಿ ಮುಖ್ಯವಾಗಿ ಉತ್ತರಾಖಂಡಲ್ಲಿ ನಡೀತಾ ಅಂದರೆ ಉತ್ತರಾಖಂಡು, ಉತ್ತರ ಪ್ರದೇಶ, ತಿರುಗ ಬಿಹಾರ, ಜಾರ್ಖಂಡು, ವೆಸ್ಟ್ ಬೆಂಗಾಲ್ ರಾಜ್ಯಗಳಲ್ಲಿ ಹರಿತು ಸ್ನೇಹಿತರೆ. ಇದು ಗಂಗಾ ನದಿ 1 ಉತ್ತರಾಖಂಡ್, 2 ಉತ್ತರ ಪ್ರದೇಶ್, 3 ಬಿಹಾರ, 4 ಜಾರ್ಖಂಡು, 5ನೇದು ಏನಪ್ಪ ಅಂದರೆ ವೆಸ್ಟ್ ಬೆಂಗಾಲದಲ್ಲಿ ಹರಿತು ಸ್ನೇಹಿತರೆ, ಅದು ಜಾರ್ಖಂಡ್. ನೆಕ್ಸ್ಟು ಗಂಗಾ ನದಿ ಬಂದ್ಬಿಟ್ಟು 5 ರಾಜ್ಯಗಳಲ್ಲಿ ಹರಿಸಿದೆ. ಉತ್ತರಾಖಂಡ ಹಿಮಾಲಯದಲ್ಲಿ 2525 ಕಿಲೋಮೀಟ್ರು. ನೆಕ್ಸ್ಟ್ ಬಂಗಾಳ ಕೊಲ್ಲಿಯಲ್ಲಿ ಏನಪ್ಪ ಅಂದರೆ ಸೇರುತ್ತೆ, ಅದು ಅರಬ್ಬಿ ಸಮುದ್ರ ಸೇರಿದ್ರೆ ಇದು ಬಂಗಾಳ ಕೊಲ್ಲಿ ಸೇರಿಸುತ್ತೆ. ಮತ್ತು ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಜಿಲ್ಲೆಯ ಗಂಗೋತ್ರಿ ಎಂಬ ಹಿಮನದಿಯಲ್ಲಿ ಭಗೀರಥಿ ಎಂಬ ಹೆಸರಲ್ಲಿ ಉಗಮವಾಗುತ್ತೆ. ಫಸ್ಟು ಭಗೀರಥಿ ಅಂತ ಕರೀತಾರೆ ಅವರು ಗಂಗಾ ನದಿನ. ಏನಪ್ಪ ಅಂದರೆ ದೇವಪ್ರಯಾಗ್ ಅಲಕನಂದ ನದಿಯಿಂದ ಸೇರಿದ ನಂತರ ಅದನ್ನು ಗಂಗಾ ನದಿ ಎಂದು ಕರೀತಾರೆ. ಇಲ್ಲಿ ದೇವಪ್ರಯಾಗ್ ಬಂದು ಸೇರಿಕೊಳ್ಳುತ್ತೆ, ಅವಾಗ ಏನಪ್ಪ ಅಂದರೆ ಇದನ್ನ ಗಂಗಾ ಅಂತ ಕರೀತಾರೆ. ತಿರ್ಗಾ ನದಿ ಅತಿ ಹೆಚ್ಚು ಉದ್ದವಾದ ರಾಜ್ಯ ಹರಿಯುತ್ತದೆ ಅಂದರೆ ಉತ್ತರ ಪ್ರದೇಶದಲ್ಲಿ ಅತಿ ಉದ್ದದಲ್ಲಿ ಹರಿಯುತ್ತೆ, ಸುಮಾರು 1405 ಕಿಲೋಮೀಟ್ರು. ಅಲ್ಲಿ ಬಂದ್ಬಿಟ್ಟು ಹರಿದ್ವಾರ, ಕಾನ್ಪುರ, ಪ್ರಯಾಗ್ರಾಜ್, ವಾರಾಣಸಿ ಪವಿತ್ರ ನಗರಗಳಲ್ಲಿ ಹರಿಯುತ್ತೆ. ಹರಿದ್ವಾರ, ಕಾನ್ಪುರ, ಪ್ರಯಾಗ್ರಾಜ್, ವಾರಾಣಸಿ ಕೇಳ್ತಾರೆ ಸ್ನೇಹಿತರೆ ಎಕ್ಸಾಮ್ಗೆ. ಈ 4 ಪ್ಲೇಸು ನೆನಪಲ್ಲಿ ಇಟ್ಕೊಳ್ಳಿ. ಉತ್ತರ ಪ್ರದೇಶ ನಂತರ ನದಿಯು ಬಿಹಾರ ಪ್ರವೇಶಿಸುತ್ತೆ. ಬಿಹಾರದ ಪಾಟ್ನಾ ಮತ್ತು ಭಾಗಲ್ಪುರದಲ್ಲಿ ಹರಿಯುತ್ತೆ. ಫಸ್ಟು ಉತ್ತರಾಖಂಡು, ಆಮೇಲೆ ಏನಪ್ಪ ಉತ್ತರ ಪ್ರದೇಶ, ಆಮೇಲೆ ಬಿಹಾರ. ಜಾರ್ಖಂಡ್ ಬರೋ ಸಹಿತ ಸಾಹಿಬ್ಗಂಜ್ ಜಿಲ್ಲೆಯಲ್ಲಿ ಹರಿಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಬಂದ್ಬಿಟ್ಟು ಕೊನೆ ಹಂತವಾಗಿದ್ದು ಇಲ್ಲಿ ಹೂಗ್ಲಿ ಮತ್ತು ಪದ್ಮ ಎಂಬ ಶಾಖೆ 2 ಭಾಗ ಡಿವೈಡ್ ಆಗುತ್ತೆ. ಹೂಗ್ಲಿ ಮತ್ತು ಪದ್ಮ. ಗಂಗಾ ನದಿ ಜಲಸಂಧ ಪ್ರದೇಶದಲ್ಲಿ ವಿಷಯವಾಗಿದ್ದು ರಾಜಸ್ಥಾನ, ಮಧ್ಯಪ್ರದೇಶ, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ ಸೇರಿದಂತೆ ಒಟ್ಟು 11 ರಾಜ್ಯಗಳಲ್ಲಿ ಗಂಗಾ ನದಿ ಹರಡಿದೆ ಸ್ನೇಹಿತರೆ. ಗಂಗಾ ರಿವರು. ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್ ಟ್ರಿಬ್ಯೂಟ್ಸ್ ಯಾರಪ್ಪ ಅಂದರೆ ಗಂಗಾ ನದಿ ಮತ್ತು ಮುಖ್ಯವಾಗಿ ನೋಡಿ ಎಡಗಡೆ ದಂಡೆಯ ನದಿಗಳಪ್ಪ ಅಂದರೆ ರಾಮ್ಗಂಗಾ, ಗೋಮತಿ, ಗಾಗರ್ ಮತ್ತು ಗಂಡಕ್ಕು, ಬರ್ತಿ ಗಂಡಕ್ಕು, ಕೋಶಿ, ಮಹಾನಂದ ಏನಪ್ಪ ಎಡ ದಂಡೆ ಮೇಲಿರೋ ನದಿಗಳು. ಮತ್ತು ಯಮುನಾ, ತಾಮ್ಸಾ, ಸನ್ನು, ದಾಮೋದರ ಇವು ಬಲ ದಂಡೆ ಮೇಲೆ ನದಿಗಳಾಗಿರುತ್ತೆ ಸ್ನೇಹಿತರೆ. ಎಲ್ಲ ಇಲ್ಲಿದೆ ನೋಡ್ಕೊಳ್ಳಿ ಮ್ಯಾಪಲ್ಲಿ ನೋಡಿ. ಯಮುನಾ ಇಲ್ಲಿದೆ, ಸರಿನಾ. ನೋಡಿ ಸೇರಿದ್ರೆ ಕೋಶಿ ನದಿ, ಗಂಡಕ್ ನದಿ ಇಲ್ಲಿದೆ. ಮತ್ತು ಏನಪ್ಪ ಅಂದರೆ ಗೋಮತಿ ಇಲ್ಲಿದೆ, ರಾಮ್ಗಂಗಾ ಇಲ್ಲಿದೆ, ತಿರ್ಗಾ ದಾಮೋದರ್ ಇಲ್ಲಿದೆ, ಪದ್ಮ ಅಂತ ಇಲ್ಲಿ ಕರೀತಾರೆ. ಎಲ್ಲ ಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಗಂಗಾ ನದಿ ಆಯಿತು. ಗಂಗಾ ನದಿ ಏನಪ್ಪ ಅಂದರೆ ಮುಖ್ಯವಾಗಿ ಉತ್ತರಾಖಂಡದ ಉತ್ತರ ಕಾಶಿ ಯಮುನೋತ್ರಿ ಎಂಬಲ್ಲಿ ಏನಪ್ಪ ಅಂದರೆ ಇದು ಹುಟ್ಟುತ್ತೆ. ಹಿಮಾಚಲ ಪ್ರದೇಶ ಆಗ್ನೇಯ ಭಾಗ,
ಗಂಗಾ ರಿವರ್ ಆದಮೇಲೆ ಯಮುನಾ ರಿವರ್ ಬರುತ್ತೆ. ಅಂದರೆ ಉತ್ತರ ಕಾಶಿಯಲ್ಲಿ ಯಮುನೋತ್ರಿ ಯಮುನಾ ನದಿಯಲ್ಲಿ ಉಗಮ ಆಗುತ್ತೆ. ಉತ್ತರ ಪ್ರದೇಶ ರಾಜ್ಯದ ಆಗ್ನೇಯ ಭಾಗದಲ್ಲಿ ಹರಿಯುತ್ತೆ, ಅದು ಯಮುನಾ ನದಿ. ಇದು ಭಾರತ ರಾಜಧಾನಿ ದೆಹಲಿಯು ದಂಡೆಯ ಮೇಲಿದೆ ಯಮುನಾ ನದಿ. ಇದು ಉತ್ತರ ಪ್ರದೇಶ ಅಂತಿಮವಾಗಿ ಇದು ಪ್ರಯಾಗ್ರಾಜ್ ಗಂಗಾ ಮತ್ತು ಪ್ರಯಾಗ್ರಾಜ್ ಅಲಹಾಬಾದ್ ಗಂಗಾ ನದಿಯಿಂದ ಸಂಪರ್ಕ ಕಲ್ಪಿಸುತ್ತೆ. ಇದು ಮುಖ್ಯವಾಗಿ ಯಮುನಾ ನದಿ ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ಉತ್ತರ ಪ್ರದೇಶ 4 ರಾಜ್ಯಗಳು ಹರಿಯುತ್ತೆ ಯಮುನಾ ನದಿ. ಯಮುನಾ ನದಿ ಮ್ಯಾಪ್ ಮಿಸ್ ಆಗಿದೆ ಅನ್ಕೊತೀನಿ, ನಾನು ನೆಕ್ಸ್ಟ್ ಆಗ್ತಾನೆ ಸ್ನೇಹಿತರೆ. ಬ್ರಹ್ಮಪುತ್ರ ನದಿ ಮುಖ್ಯವಾಗಿ ಲೆಫ್ಟ್ ಬ್ಯಾಂಕ್ ರಿವರ್ಸ್ ಬಂದ್ಬಿಟ್ಟು ದಿಬಾಂಗು, ಲೋಹಿತು, ದಿಹಿಂಗು, ಧನ್ಸಿರಿ ಮತ್ತು ಕೋಪಿಲಿ, ಸಬನಸಿರಿ, ಮಾನಸ, ಸಂಕೋಶ್ ನೋಡಿ ಸ್ನೇಹಿತರೆ ಇಲ್ಲಿದೆ. ಸುಬನಸಿರಿ, ದಿಬಾಂಗು, ಲೋಹಿಕಿ, ಧನ್ಸಿರಿ, ಕೋಪ್ಲಿ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಜಲ್ದಾಕ, ತಿಸ್ತಾ ಅನ್ನೋ ರಿವರಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ನೋಡ್ಕೊಳ್ಳಿ ಸರ್, ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ. ಬ್ರಹ್ಮಪುತ್ರ ನದಿ ಮುಖ್ಯವಾಗಿ ಈಶಾನ್ಯ ಭಾಗದಲ್ಲಿ 2 ರಾಜ್ಯಗಳ ಮೂಲಕ ಹರಿಯುತ್ತೆ ಸ್ನೇಹಿತರೆ. ಒಂದು ಅರುಣಾಚಲ ಪ್ರದೇಶ ಮತ್ತು ಅರುಣಾಚಲ ಪ್ರದೇಶ ಇದನ್ನು ಸಿಯಾಂಗ್ ಮತ್ತು ದಿಹಾಂಗ್ ಎಂದು ಕರೀತಾರೆ. ಅಸ್ಸಾಮಲ್ಲಿ ಏನಪ್ಪ ಅಂದರೆ ಅಸ್ಸಾಂ ಕಣಿವೆಯಲ್ಲಿ ಬ್ರಹ್ಮಪುತ್ರ ಎಂದು ಕರೀತಾರೆ. ಅರುಣಾಚಲ ಪ್ರದೇಶ ನಂತರ ಅಸ್ಸಾಂ ಬರುತ್ತೆ, ಅದನ್ನು ಬ್ರಹ್ಮಪುತ್ರ ಎಂದು ಕರೀತಾರೆ. 2 ರಾಜ್ಯಗಳ ಮೂಲಕ ಹರಿಯುತ್ತೆ ಸ್ನೇಹಿತರೆ. ಇದು ವಿಶಾಲ ಜಲಾಶಯ ಪ್ರದೇಶವಾಗಿದೆ. ಮುಖ್ಯವಾಗಿ ಏನಪ್ಪ ಅಂದಿದ್ರು ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಮು, ವೆಸ್ಟ್ ಬೆಂಗಾಲ, ಮೇಘಾಲಯ, ನಾಗಾಲ್ಯಾಂಡು ಅಥವಾ ಸಿಕ್ಕಿಂ ಇಲ್ಲಿರುವ ರಾಜ್ಯಗಳಲ್ಲಿ ಏನಪ್ಪ ಅಂದರೆ ನೀರು ಒದಗಿಸುತ್ತೆ. ನದಿ ಹರಿವಿನ ಹಾದಿ ಬಂದ್ಬಿಟ್ಟು ಟಿಬೆಟ್ನ ಎರ್ಲಾಂಗ್ ತಾನ್ಸೋ ಎಂದು ಕರೀತಾರೆ. ಟಿಬೆಟ್ನಲ್ಲಿ ಭಾರತದಲ್ಲಿ ಅರುಣಾಚಲ ಪ್ರದೇಶ, ಅಸ್ಸಾಂ ರಾಜ್ಯಗಳ ಮೂಲಕ ಹರಿಯುತ್ತೆ ಸ್ನೇಹಿತರೆ. ಟಿಬೆಟಲ್ಲಿ ಎರ್ಲಾಂಗ್ ತಾನ್ಸೋ ಅಂತ ಕರೀತಾರೆ. ಇಲ್ಲಿದೆ ನೋಡಿ, ಭಾರತ ಅರುಣಾಚಲ ಪ್ರದೇಶ, ಅಸ್ಸಾಂ ರಾಜ್ಯ ಹರಿಯುತ್ತೆ. ಬಾಂಗ್ಲಾದೇಶದಲ್ಲಿ ಇದನ್ನು ಜಮುನಾ ಎಂದು ಕರೀತಾರೆ. ಬಾಂಗ್ಲಾದಲ್ಲಿ ಏನು ಕರೀತಾರೆ? ಜಮುನಾ. ಎಕ್ಸಾಮ್ ಇಂಪಾರ್ಟೆಂಟ್ ಸ್ನೇಹಿತರೆ, ಜಮುನಾ ಅಂತ ಕರೀತಾರೆ. ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ದ್ವೀಪ ಬ್ರಹ್ಮಪುತ್ರದಲ್ಲಿ ಕಂಡುಬರುತ್ತೆ. ಮುಖ್ಯ ಮಹಾನದಿ ಬಂದ್ಬಿಟ್ಟು ಲೆಫ್ಟ್ ಬ್ಯಾಂಕ್ ಎಡಗಡೆ ದಂಡೆಯ ಮೇಲೆ ಸೋನಾಥ್, ಅಸ್ಡೋ, ಮಂಡಾ, ಇವಿ, ವಂಗಾ, ಜೋಂಗ್, ಟೆಟ್ ಮಹಾನದಿ ಏನಪ್ಪ ಅಂದರೆ ಇವು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿಗಳಾಗಿರ್ತವೆ. ಹೊಸ್ಡಾ, ಮಂಡಾ, ರಿವಿ, ಸೋನಾಥ್, ಜೋಂಗ್, ವೋಂಗ್, ಟೆಲ್ ಅಂತ ನದಿಗಳು ಮಹಾನದಿಯ ಏನಪ್ಪ ಅಂದರೆ ಇವು ನದಿಗಳು ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್ ಆಗಿರ್ತವೆ. ಮುಖ್ಯವಾಗಿ ಮಹಾನದಿ ಬಂದು 2 ರಾಜ್ಯಗಳಲ್ಲಿ ಅದು ಹೋಗುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಮುಖ್ಯವಾಗಿ ಯಾವ ರಾಜ್ಯ ಅಂದರೆ ಛತ್ತೀಸ್ಗಢದಲ್ಲಿ ದಮ್ದರಿ ಜಿಲ್ಲೆಯ ಸಿವಾಹ ಬೆಟ್ಟಗಳಲ್ಲಿ ಹರಿಯುತ್ತೆ ಸ್ನೇಹಿತರೆ. ಇದು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಹರಿಯುತ್ತೆ. ಒರಿಸ್ಸಾ ಬಂದ್ಬಿಟ್ಟು ಛತ್ತೀಸ್ಗಢನ ನಂತರ ಒರಿಸ್ಸಾ ಪ್ರವೇಶಿಸಿ ಅಲ್ಲಿ ಮೈದಾನವನ್ನು ಸೃಷ್ಟಿಸುತ್ತೆ ಸ್ನೇಹಿತರೆ. ಹಿರಕಟ್ಟ ನದಿಗೆ ಒರಿಸ್ಸಾದಲ್ಲಿ ಸಂಬಲ್ಪುರ ಜಿಲ್ಲೆಯಲ್ಲಿ ವಿಶ್ವದ ದೊಡ್ಡ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹಿರಕೂಡ ಅಣೆಕಟ್ಟು ಮಹಾನದಿಗೆ. ಯಾವ ರಾಜ್ಯಗಳು ಹರಿಯುತ್ತೆ ಸ್ನೇಹಿತರೆ? ಛತ್ತೀಸ್ಗಢ ಮತ್ತು ಒರಿಸ್ಸಾದಲ್ಲಿ ಮಹಾನದಿ ಹರಿಯುತ್ತೆ. ಜಲಾಶಯ ಪ್ರದೇಶ ಬಂದ್ಬಿಟ್ಟು ಛತ್ತೀಸ್ಗಢ ಮತ್ತು ಒರಿಸ್ಸಾ, ಜಾರ್ಖಂಡ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ರಾಜ್ಯಗಳ ನೀರನ್ನು ಒದಗಿಸುತ್ತೆ ಸ್ನೇಹಿತರೆ. ಮತ್ತು ಕಟಕ್ ಮತ್ತು ಸಂಬಲ್ಪುರ ಬೇಡ. ನೆಕ್ಸ್ಟ್ ಗೋದಾವರಿ ನದಿ ಏನಪ್ಪ ಅಂತಂದರೆ ಇದು ಮುಖ್ಯವಾಗಿ 3,1212 ಲಕ್ಷ ಕಿಲೋಮೀಟ್ರ್ ಸಾಗುತ್ತೆ ಸ್ನೇಹಿತರೆ. ಇದು 3 ಲಕ್ಷವರೆಗೂ ಗೋದಾವರಿ ಅಂದರೆ 3.12 ಕಿಲೋಮೀಟ್ರು ಹೋಗುತ್ತೆ. ಗೋದಾವರಿ ನದಿ ಮುಖ್ಯವಾಗಿ ಏನಪ್ಪ ಅಂದರೆ ಯಾವ ರಾಜ್ಯಗಳು ಅಂದರೆ ಮಹಾರಾಷ್ಟ್ರ, ಛತ್ತೀಸ್ಗಢ ಮತ್ತು ಒರಿಸ್ಸಾ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ 1, 2, 3, 4, 5 ರಾಜ್ಯಗಳ ಮುಖಾಂತರ ಹರಿಯುತ್ತೆ ಗೋದಾವರಿ ನದಿ. ಮುಖ್ಯವಾಗಿ ಏನಪ್ಪ ಅಂತಂದರೆ ಎಡದಂಡೆ ಮೇಲೆ ನದಿಗಳಪ್ಪ ಅಂದರೆ ಪೂರ್ಣ, ಇಂದ್ರಾವತಿ, ಸಬ್ರಿ ಮತ್ತು ಪ್ರಣಹಿತಿ ಮತ್ತು ಪೆನ್ಗಂಗಾ, ವೈಗಂಗಾ, ವರದಾ ಇದೇನಪ್ಪ ಅಂದರೆ ಎಡದಂಡೆ ಮೇಲೆ ನದಿಗಳು. ಬಲದಂಡೆ ಮತ್ತು ಪರವಾರ, ಮಾಂಜಿರಾ ಮತ್ತು ಮನರಾಯ್ ಬಂದ್ಬಿಟ್ಟು ಇವೆಲ್ಲ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿಗಳು ನೋಡಿ. ವೆನಗಂಗಾ, ಇಂದ್ರಾವತಿ, ಸಾಬ್ರಿ, ಮನರಾಯ್, ಮಾಂಜಿರಾ, ಪ್ರವರ, ಪುರ, ವೆನಗಂಗಾ ಎಡದಂಡೆ ಮತ್ತು ಬಲದಂಡೆಗಳು. ಇದು ಎಡದಂಡೆ ಆಗಿರೋ ಸ್ನೇಹಿತರೆ.
ಇದು ಬಲದಂಡೆ ಆಗುತ್ತೆ. ಇದೇನಪ್ಪ ಅಂದರೆ ಗೋದಾವರಿ ನದಿದು. ಗೋದಾವರಿ ದಕ್ಷಿಣ ಗಂಗಾ ಅತಿ ಉದ್ದವಾದ ದಕ್ಷಿಣ ಭಾರತದ ಉದ್ದವಾದ ನದಿ ಎಂದು ಕರೀತಾರೆ ಸ್ನೇಹಿತರೆ. ಸುಮಾರು 10 ಭೂಪ್ರದೇಶವರೆಗೂ ವಿಸ್ತರಿಸಿದೆ. ಇದು ಮುಖ್ಯವಾಗಿ ಬಂದ್ಬಿಟ್ಟು ಮಹಾರಾಷ್ಟ್ರ ತ್ರಯಂಬಕೇಶ್ವರ ಹುಟ್ಟುತ್ತೆ. ತೆಲಂಗಾಣದಲ್ಲಿ ಬಂದ್ಬಿಟ್ಟು ಏನಪ್ಪ ಉತ್ತರ ಭಾಗದಲ್ಲಿ ಹರಿಯುತ್ತೆ. ಆಂಧ್ರ ಪ್ರದೇಶ ಬಂದ್ಬಿಟ್ಟು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತೆ. ಛತ್ತೀಸ್ಗಢ ಬಂದ್ಬಿಟ್ಟು ಛತ್ತೀಸ್ಗಢಲ್ಲೇ ಹರಿಯುತ್ತೆ ಸ್ನೇಹಿತರೆ. ಯಾವ ರಾಜ್ಯಗಳು ನೋಡ್ಕೊಳ್ಳಿ ಹೇಳ್ತಾರೆ ಎಕ್ಸಾಮ್ಗೆ. ಯಾವ ರಾಜ್ಯಗಳಪ್ಪ ಅಂದರೆ ಒಂದು ಮಹಾರಾಷ್ಟ್ರ, ಒಂದು ತೆಲಂಗಾಣ, ಮೂರನೇದು ಆಂಧ್ರ ಮತ್ತು 4ನೇದು ಛತ್ತೀಸ್ಗಢ. ಮುಖ್ಯ ಜಲಾಶಯ ಪ್ರದೇಶ ಮುಖ್ಯವಾಗಿ ಬಂದ್ಬಿಟ್ಟು ಇದೇನಪ್ಪ ಅಂದರೆ ಒರಿಸ್ಸಾ, ಶಬರಿ ಮತ್ತು ಇಂದ್ರಾವತಿ ಪ್ರಮುಖ ಉಪನದಿಗಳು ಹರಿಯುತ್ತವೆ. ಏನಪ್ಪ ಗಂಗಾ ನದಿದು ಶಬರಿ ಮತ್ತು ಗೋದಾವರಿ ನದಿದು ಶಬರಿ ಮತ್ತು ಇಂದ್ರಾವತಿ ಹರಿಯುತ್ತವೆ. ಮಧ್ಯಪ್ರದೇಶ ವೈಗಂಗಾ ಮತ್ತು ವರ್ಧಾ ನದಿಗಳು 2 ರಾಜ್ಯಗಳಲ್ಲಿ ಹರಿಯುತ್ತವೆ. ಗೋದಾವರಿ ನದಿ ಉಪನದಿಗಳು. ಗೋದಾವರಿ ಅತಿ ದೊಡ್ಡ ಉಪನದಿ ಏನಪ್ಪ ಅಂದರೆ ಮಾಂಜಾರ. ಇದು ಬೀದರ್ ಜಿಲ್ಲೆಯಲ್ಲಿ ಹರಿಯುತ್ತೆ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ. ಪುದುಚೇರಿ ಗೋದಾವರಿ ಒಂದು ಕವಲು ಕೇಂದ್ರ ಪ್ರದೇಶ ಆಗಿದೆ. ಪುದುಚೇರಿ ಯಾಣಂ ಅನ್ನುವುದು ಗೋದಾವರಿ ಒಂದು ಕವಲು ಕೇಂದ್ರ ಆಡಳಿತ ಪ್ರದೇಶವಾಗಿದೆ. ಗೋದಾವರಿ ನದಿಯು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ ರಾಜ್ಯಗಳಲ್ಲಿ ಹರಿಯುತ್ತೆ. 1 2 3 4 ರಾಜ್ಯಗಳು ಸ್ನೇಹಿತರೆ. ಪುಲ್ವಾಮಾ ಪ್ರಾಜೆಕ್ಟ್ ಯಾವುದಕ್ಕಪ್ಪ ಅಂದರೆ ಜಯಕವಾಡದಲ್ಲಿ ಪುಲ್ವಾಮಾ ಪ್ರಾಜೆಕ್ಟ್ ಇದಕ್ಕೆ ಕಟ್ಟಲಾಗಿದೆ ಗೋದಾವರಿ ನದಿಗೆ. ಕೃಷ್ಣಾ ರಿವರ್ ಬಂದ್ಬಿಟ್ಟು ಇದು ಮಹಾರಾಷ್ಟ್ರ ತ್ರಯಂಬಕದಲ್ಲಿ ಏನಪ್ಪ ಅಂದರೆ ಹುಟ್ಟುತ್ತೆ ಸ್ನೇಹಿತರೆ. ಈ ಕೃಷ್ಣಾದಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ 4 ರಾಜ್ಯಗಳಲ್ಲಿ ಏನಪ್ಪ ಅಂದರೆ ಹರಿಯುತ್ತೆ. ತಿರ್ಗಿ ಕೃಷ್ಣಾ ನದಿ ಬಂದ್ಬಿಟ್ಟು ಮುಖ್ಯವಾಗಿ ಎಡದಂಡೆಯ ಮೇಲೆ ಯರ್ಲಾ, ಭೀಮಾ, ಮೂಸಿ, ಮುನ್ನಾರ್ ನದಿಗಳು ಹರಿತವೆ. ಮತ್ತು ಕೊಯ್ನಾ ರೈಟ್ ಬಂಕ್ ಬಂದ್ಬಿಟ್ಟು ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ ಮತ್ತು ಮಲಪ್ರಭಾ ಮತ್ತು ತುಂಗಭದ್ರಾ ನದಿಗಳು ಹರಿತವೆ ಸ್ನೇಹಿತರೆ. ನೋಡಿ, ಭೀಮಾ ಅತಿ ಉದ್ದವಾದ ನದಿಯಾಗಿದೆ ಕೃಷ್ಣಾ ನದಿ. ಮುನ್ನಾರ್, ಮೂಸಿ ನದಿ, ಕೊಯ್ನಾ, ಪೆನ್ಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ನದಿ ಏನಪ್ಪ ಅಂದರೆ ಇಲ್ಲವರೆಗೂ ಹರಿತವೆ ಸ್ನೇಹಿತರೆ. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಕೃಷ್ಣಾ 2ನೇ ಭಾರತದ ಉದ್ದವಾದ ದಕ್ಷಿಣ ಭಾರತ 2ನೇ ದೊಡ್ಡ ನದಿಯಾಗಿದ್ದು 4 ರಾಜ್ಯಗಳಲ್ಲಿ ಏನಪ್ಪ ಅಂದರೆ ಹರಿಯುತ್ತೆ. ಒಂದು ಮಹಾರಾಷ್ಟ್ರದಲ್ಲಿ, ಪಶ್ಚಿಮ ಘಟ್ಟ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಕರ್ನಾಟಕದಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ 1 2 3 4 5 6 ರಾಜ್ಯಗಳು ಸ್ನೇಹಿತರೆ ಜ್ಞಾಪಿಟ್ಕೊಳ್ಳಿ. ಕರ್ನಾಟಕದ 6 ರಾಜ್ಯಗಳಲ್ಲಿ ಹರಿಯುತ್ತೆ. ತೆಲಂಗಾಣದಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ನಿರ್ಗಮಿಸುತ್ತೆ. ಆಂಧ್ರ ಅಂತಿಮವಾಗಿ ಈ ಮೂಲಕ ಹರಿದು ಮಚಲಿಪಟ್ಟಣಂ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇಲ್ಲಿ ಮಚಲಿಪಟ್ಟಣದ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತೆ. ಮಚಲಿಪಟ್ಟಣಂ ನೆನಪಲ್ಲಿ ಸ್ನೇಹಿತರೆ. ಕಾರಣ ಕೃಷ್ಣಾ ನದಿ ಮಾತು ಏನಪ್ಪ, ಆಲಮಟ್ಟಿ ಡ್ಯಾಮ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರಿನಲ್ಲಿ ವಿಜಯಪುರದಲ್ಲಿ ಕಟ್ಟಲಾಗಿದೆ ಸ್ನೇಹಿತರೆ. ನಾರಾಯಣಪುರ ಡ್ಯಾಮು ಬಸವಸಾಗರ ಯಾದಗಿರಿ ಜಿಲ್ಲೆಯಲ್ಲಿ ಕಟ್ಟಲಾಗಿದೆ. ಮತ್ತು ಉಪನದಿಗಳು ಏನಪ್ಪ ಅಂದರೆ ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ಮತ್ತು ಭೀಮಾ ನದಿಗಳು ಕೃಷ್ಣಾಗೆ ಸೇರುತ್ತವೆ ಸ್ನೇಹಿತರೆ. ಪ್ರಮುಖ ನದಿಗಳು ಬಂದ್ಬಿಟ್ಟು ಪ್ರಮುಖ ನಗರಗಳು ಸ್ಯಾಂಗ್ಲಿಯಾ ಮಹಾರಾಷ್ಟ್ರ, ವಿಜಯವಾಡ ಆಂಧ್ರ ಪ್ರದೇಶ ನದಿ ದಂಡೆ ಮೇಲಿದೆ ಸ್ನೇಹಿತರೆ. ಮಹಾರಾಷ್ಟ್ರ ಸ್ಯಾಂಗ್ಲಿಯಾ ಕೇಳ್ತಾರೆ ಯಾವ ನದಿ ದಂಡೆ ಮೇಲೆ ಇದೆ ಅಂತ. ವಿಜಯವಾಡ ಕೃಷ್ಣಾ ನದಿ ದಂಡೆ ಮೇಲಿದೆ. ನೆಕ್ಸ್ಟು ಕಾವೇರಿ ರಿವರ್ ಬಂದ್ಬಿಟ್ಟು 1300 ಕಿಲೋಮೀಟ್ರ್ ಹರಿಯುತ್ತೆ ಸ್ನೇಹಿತರೆ. ಕಾವೇರಿ ನದಿ ಯಾರಪ್ಪ ಕೊಡಗು ಜಿಲ್ಲೆಯಲ್ಲಿ, ಕೊಡಗಿನ ತಲಕಾವೇರಿ. ನೋಡಿ, ಇದು ಬೇರೆ ರಾಜ್ಯದಲ್ಲಿ ಏನಪ್ಪ ಅಂದರೆ ಇಲ್ಲಿ ಕರ್ನಾಟಕದಿಂದ ಇಲ್ಲವರೆಗೂ 8105 ಕಿಲೋಮೀಟ್ರ್ವರೆಗೂ ಹರಿಯುತ್ತೆ ಸ್ನೇಹಿತರೆ. ತಮಿಳುನಾಡು ಬಾರ್ವರೆಗೂ ಹರಿಯುತ್ತೆ. ಕಾವೇರಿ ಎಡಗೈ ದಂಡೆಯ ಮೇಲೆ ಆರಂಗಿ, ಹೇಮಾವತಿ, ಶಿಂಷಾ ಮತ್ತು ಅರ್ಕಾವತಿ ನದಿಗಳು ಹರಿತವೆ. ಬಲಗಡೆಯ ಮೇಲೆ ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣವತಿ ಮತ್ತು ಕೊಯ್ನಾ, ಅಮರಾವತಿ ನದಿಗಳು ಹರಿತವೆ. ನೋಡಿ, ಅಮರಾವತಿ ಬಂದ್ಬಿಟ್ಟು ಎಡದಂಡೆ ಮೇಲೆ ಅಮರಾವತಿ ಮತ್ತು ನೋಯರ್, ಭವಾನಿ ಮತ್ತು ಕಬಿನಿ, ತ್ರಿಷಾ ತೀರ್ಥ ನದಿ, ಹೇಮಾವತಿ, ಶಿಂಷಾ ನದಿ, ಅರ್ಕಾವತಿ ನದಿಗಳೇನಪ್ಪ ಅಂದರೆ ಕಾವೇರಿ ನದಿ ಉಪನದಿಗಳಿರ್ತವೆ. ಅಂದರೆ ಇದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಹೇಮಾವತಿ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದರೆ ಹೇಮಾವತಿ ನದಿ ಆಗಿರುತ್ತೆ. ನೋಯಲ್, ಅಮರಾವತಿ. ಮುಖ್ಯವಾಗಿ ಕಾವೇರಿ ನದಿ ಬಂದ್ಬಿಟ್ಟು ಕೊಡಗು ಜಿಲ್ಲೆ, ಬ್ರಹ್ಮಗಿರಿ ಜಿಲ್ಲೆ, ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಏನಪ್ಪ ಅಂದರೆ ಕೊಡಗು, ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ 5 ಜಿಲ್ಲೆಗಳಲ್ಲಿ ಏನಪ್ಪ ನೀರು ಒದಗಿಸುತ್ತೆ ಸ್ನೇಹಿತರೆ. 5 ಜಿಲ್ಲೆಗಳು. ನಿರ್ಗಮಿಸಿದ ನಂತರ ಇದು ತಮಿಳುನಾಡಿನಲ್ಲಿ ಧರ್ಮಪುರಿ, ಈರೋಡು, ತಿರುಚನಾಪಳ್ಳಿ, ತಂಜಾವೂರುಗಳಲ್ಲಿ ಹರಿದು ಅತಿ ದೊಡ್ಡ ನದಿಯ ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ. ಪುದುಚೇರಿಲಿ ಬಂದ್ಬಿಟ್ಟು ಇದು ಕಾರೈಕಲ್
ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಪ್ಲೇಸ್ ಇಂಪಾರ್ಟೆಂಟ್ ಸ್ನೇಹಿತರೆ ಕರೇಕಲ್. ಜಲಾಶಯ ಪ್ರದೇಶ ಬಂದ್ಬಿಟ್ಟು ಕರ್ನಾಟಕದಲ್ಲಿ 42%, ತಮಿಳುನಾಡಲ್ಲಿ 54%, ಕೇರಳ 4%. ಕೇರಳ ಕಬಿನಿ ಮತ್ತು ಭವಾನಿ ಎಂಬ ಉಪನದಿಗಳು ಹರಿಯುತ್ತವೆ ಕೇರಳದಲ್ಲಿ. ಕೇಳ್ತಾ ಸ್ನೇಹಿತರೆ ಆರ್ಡರ್ ವೈಸು ತಮಿಳುನಾಡಲ್ಲಿ ಜಾಸ್ತಿ ಇರುತ್ತೆ. ಇದು ಬಂದ್ಬಿಟ್ಟು ಕೃಷ್ಣ ಸಾಗರ ಡ್ಯಾಮ್ ಮಂಡ್ಯ ಜಿಲ್ಲೆಯಲ್ಲಿದೆ. ಮೆಟ್ಟೂರು ಬಂದ್ಬಿಟ್ಟು ಸೇಲಂ ಜಿಲ್ಲೆಯಲ್ಲಿದೆ ಡ್ಯಾಮ್ಗಳು ಸ್ನೇಹಿತರೆ. ದ್ವೀಪಗಳು 3 ದ್ವೀಪಗಳು ಬರ್ತವೆ. ಒಂದು ಶ್ರೀರಂಗಂ, ಶಿವನ ಸಮುದ್ರ ಇದೆ ಶ್ರೀರಂಗಪಟ್ಟಣದಲ್ಲಿ. ಶ್ರೀರಂಗಂ ಬಂದ್ಬಿಟ್ಟು ತಮಿಳುನಾಡಲ್ಲಿದೆ ಸ್ನೇಹಿತರೆ. 3 ದ್ವೀಪಗಳು ಇರಬಹುದು. ಶ್ರೀರಂಗಂ, ರಂಗಂ ಜಲಪಾತ ಮತ್ತು ನೀರು ಹಂಚಿಕೆ. ತಿರುಗಪ್ಪ ಅಂದರೆ ಈಸ್ಟ್ ಕಡೆ ಫ್ಲೋ ಆಗುವ ನದಿಗಳು ಯಾವುದಪ್ಪ ಅಂದರೆ ಏನಪ್ಪ ಪೂರ್ವ ಕಡೆ ಮತ್ತು ಪಶ್ಚಿಮ ಕಡೆ. ಅದರಲ್ಲಿ ಮುಖ್ಯವಾಗಿ ಪೂರ್ವ ಕಡೆ ಆಗಪ್ಪ ಅಂದರೆ ಗಂಗಾ ನದಿ, ದಾಮೋದರ ನದಿ, ಸುವರ್ಣರೇಖಾ, ಬೈತ್ರಾಣಿ, ಬ್ರಾಹ್ಮಣಿ, ಮಹಾನದಿ, ವಂಶಧಾರ, ನಾಗವತಿ ಏನಪ್ಪ ಅಂದರೆ ಇವು ಎಡದಂಡೆ ಮೇಲೆ. ಬಲದಂಡೆ ಮೇಲೆ ಗೋದಾವರಿ, ಕೃಷ್ಣ, ಪೆನ್ನಾರು, ಪಾಲಾರು, ಪೆನ್ನಿಯಾರು, ಕಾವೇರಿ ನದಿ, ವೈಗೈ ನದಿ ಏನಪ್ಪ ಅಂದರೆ ಬಲದಂಡೆ ಮೇಲೆ ಹರಿಯುವ ನದಿಗಳು. ಟೋಟಲ್ ಬಲದಂಡೆ ಅಂತಲ್ಲ ಸ್ನೇಹಿತರೆ, ಇದು ಈಸ್ಟ್ ಟ್ರಿಬ್ಯೂಟರಿ ನದಿಗಳಿವೆ. ಈಸ್ಟ್ ಅಂದರೆ ಪೂರ್ವ ಕಡೆಗೆ ನೋಡಿ ಗಂಗಾ ನದಿ ಮತ್ತು ಸುವರ್ಣರೇಖಾ, ಮಹಾನದಿ, ಗೋದಾವರಿ, ವಂಶಧಾರ, ಕೃಷ್ಣ, ಪೆನ್ನಾರು, ನಂದಿ ಹಿಲ್ಸ್ ಹತ್ರ ಪಾಲಾರು ಮತ್ತು ಪೆನ್ನಾರು ಹರಿತ ಸ್ನೇಹಿತರೆ. ಕಾವೇರಿ ನದಿ, ವೈಗಾ ನದಿ ಅಂದರೆ ಈಸ್ಟ್ ಬ್ಯಾಂಕ್. ಪೂರ್ವಕ್ಕೆ ಹರಿಯುವ ನದಿಗಳು ಈಸ್ಟ್ ಬ್ಯಾಂಕ್ ಆಗಿರುತ್ತೆ ಸ್ನೇಹಿತರೆ. ಇದು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಪ್ಪ ಪೂರ್ವ ಅಂತಿಮ ಭಾಗದಲ್ಲಿ ಹರಿತವೆ. ಏನಪ್ಪ ಅಂದರೆ ಇವು ಈಸ್ಟ್ ಎಡದಂಡೆ ಮೇಲೆ ನದಿಗಳು ಸ್ನೇಹಿತರೆ. ಎಡದಂಡೆ ಮೇಲೆ ಒಂದು ಗಂಗಾ ನದಿ ಏನಪ್ಪ ಅಂತಂದರೆ ಭಾರತ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಗಂಗಾ ನದಿ ಆಗಿರುತ್ತೆ. ಬ್ರಹ್ಮಪುತ್ರ ನದಿ ಬಂದ್ಬಿಟ್ಟು ಇದು ಅರುಣಾಚಲ ಪ್ರದೇಶ ಅಸ್ಸಾಂ ರಾಜ್ಯದಲ್ಲಿರುತ್ತೆ. ಮಹಾನದಿ ಬಂದು ಛತ್ತೀಸ್ಗಢ ಮತ್ತು ಒರಿಸ್ಸಾದಲ್ಲಿ ಇರುತ್ತೆ. ಗೋದಾವರಿ ಬಂದು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಆಗಿರುತ್ತೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕಾವೇರಿ ನದಿ ಬಂದ್ಬಿಟ್ಟು ಕರ್ನಾಟಕ, ತಮಿಳುನಾಡು ಮೂಲಕ ಹರಿಯುತ್ತೆ. ಪೆನ್ನಾರ್ ನದಿ ಬಂದ್ಬಿಟ್ಟು ನಂದಿ ಬೆಟ್ಟದಲ್ಲಿ ಆಂಧ್ರ ಪ್ರದೇಶದ ಮೂಲಕ ಹರಿಯುತ್ತೆ. ವೈಗೈ ನದಿ ಬಂದ್ಬಿಟ್ಟು ತಮಿಳುನಾಡು ಪ್ರಮುಖ ನದಿಯಾಗಿದೆ. ಪಶ್ಚಿಮ ಘಟ್ಟ ಹರಿಯುವ ನದಿಗಳಿಗಿಂತ ಅತಿ ಉದ್ದವಾದ ನದಿಯಾಗಿದೆ. ಏನಪ್ಪ ಅಂದರೆ ಇವು ಪ್ರಮುಖ ವಿಶೇಷತೆ ಪಶ್ಚಿಮಕ್ಕೆ ಹರಿಯುವ ನದಿಗಳಿಗಿಂತ ಪೂರ್ವದ ನದಿಗಳು ಅತಿ ಉದ್ದವಾದ ನದಿಗಳಾಗಿವೆ ಸ್ನೇಹಿತರೆ. ಬಹಳಷ್ಟು ನದಿ ಫಲವತ್ತತೆಯು ಪ್ರಮುಖ ಮುಖಜ ಭೂಮಿಯನ್ನು ಹೊಂದಿರುವುದರಿಂದ ಕೃಷಿಗೆ ಪೂರಕವಾಗಿವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಏನಪ್ಪ ನರ್ಮದಾ ಮತ್ತು ತಾಪಿ ಬಗ್ಗೆ ನೋಡೋಣ. ಸುವರ್ಣರೇಖಾ ಬಂದ್ಬಿಟ್ಟು ಇದನ್ನು ಪೂರ್ವಕ್ಕೆ ಹರಿಯುವ ಸ್ನೇಹಿತರೆ. ಪಶ್ಚಿಮ ಬಂಗಾಳ, ಒರಿಸ್ಸಾ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒರಿಸ್ಸಾ ಮೂಲಕ ಹರಿಯುತ್ತೆ. ಪೂರ್ವಕ್ಕೆ ಹರಿಯುವ ನದಿಗಳ ಪ್ರಮುಖ ಲಕ್ಷಣಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳಿಗಿಂತ ಹೆಚ್ಚು ಉದ್ದವಾಗಿವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳಿಗಿಂತ ಹೆಚ್ಚು ಯಾವುದಪ್ಪ ಅಂದರೆ ಉದ್ದವಾಗಿದೆ. ಪೂರ್ವ ನದಿಗಳು ವಿಶಾಲ ಜಲಾಶಯ ಪ್ರದೇಶವನ್ನು ಹೊಂದಿವೆ. ಬಂಗಾಳ ತೀರವನ್ನು ಹೊಂದಿವೆ. ವೆಸ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಏನಪ್ಪ ಅಂದರೆ ಎಡದಂಡೆ ಮೇಲೆ ಏನಪ್ಪ ಅಂದರೆ ಹರಿಯುವ ನದಿಗಳು ಯಾವುದಪ್ಪ ಅಂದರೆ ಎಡದಂಡೆ ಮೇಲೆ. ವೆಸ್ಟ್ ಯಾವುದಪ್ಪ ಅಂದರೆ ಲೋಹಿನಿ, ಸಬರಮತಿ, ಮಾಹಿ ಮತ್ತು ನರ್ಮದಾ, ತಪತಿ, ವೈತರಣಿ ಮತ್ತು ಮಾಂಡವಿ, ಜೂರಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾಳಿ ನದಿ, ಬೇಡ್ತಿ, ಶರಾವತಿ, ನೇತ್ರಾವತಿ, ಭರತಪೂಜಾ ಮತ್ತು ಪೆರಿಯಾರ್, ಪೆಂಬಾ ನದಿ. ಪೆರಿಯಾರ್ ಬಂದ್ಬಿಟ್ಟು ಇದೇನಪ್ಪ ಅಂದರೆ ಎಡದಂಡೆ ಮೇಲೆ ನದಿಗಳು ಸ್ನೇಹಿತರೆ. ಲೂನಿ, ಶಬರಮತಿ, ಮಾಹಿ, ನರ್ಮದಾ, ತಪತಿ ಮತ್ತು ವೈತರಣಿ, ಮಾಂಡವಿ, ಜಾರಿ, ಕಾಲಿ ಮತ್ತು ಬೇಡ್ತಿ, ಶರಾವತಿ, ನೇತ್ರಾವತಿ, ಪೆರಿಯಾರ್, ಪೆಂಬಾ ನದಿಗಳು ಏನಪ್ಪ ಅಂದರೆ ಎಡದಂಡೆ ಮೇಲೆ ಹರಿತವೆ ಸ್ನೇಹಿತರೆ. ಮುಖ್ಯವಾಗಿ ಪಶ್ಚಿಮ ನದಿಗಳು ಬಂದ್ಬಿಟ್ಟು ಪಶ್ಚಿಮ ಘಟ್ಟಗಳಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತವೆ ಸ್ನೇಹಿತರೆ. ಮುಖ್ಯವಾಗಿ ನರ್ಮದಾ ಮತ್ತು ತಾಪಿ ನದಿ ಬಂದ್ಬಿಟ್ಟು ಭಾಳ ಉದ್ದವಾಗಿದೆ. ಇದರಲ್ಲಿ ಮುಖ್ಯವಾಗಿ ನರ್ಮದಾ ಬಂದ್ಬಿಟ್ಟು ಪಶ್ಚಿಮವಾಗಿ ಅತಿ ಉದ್ದವಾದ ಹರಿಯುವ ನದಿ ಆಗಿರುತ್ತೆ. ಅಮರಕಂಟಕದಲ್ಲಿ ಹೋಗುತ್ತೆ. ತಾಪಿ ನದಿ ಬಂದ್ಬಿಟ್ಟು ಬೆತರ್ ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಹರಿಯುತ್ತೆ. ಯಾವಪ್ಪ ಅಂದರೆ ತಾಪಿ ನದಿ.
ಇದು ಬಿರುಕು ಕಣಿವೆ ಮೂಲಕ ಹರಿಯುತ್ತೆ. ನರ್ಮದಾ ಮತ್ತು ತಾಪ್ತಿ ರಿಫ್ಟ್ ವ್ಯಾಲಿ ಅಂತ ಕರೀತಾರೆ. ಮಾಹಿ ನದಿ ಬಂದ್ಬಿಟ್ಟು ಇದು ಮಧ್ಯಪ್ರದೇಶದಲ್ಲಿ ರಾಜಸ್ಥಾನ ಮತ್ತು ಗುಜರಾತ್ ಹರಿಯುತ್ತದೆ. ಕರ್ಕಾಟಕ ಸಂಕ್ರಾಂತಿ ರೀತಿ 2 ಬಾರಿ ಹಾದು ಹೋಗುವ ನದಿ ಯಾವುದಪ್ಪ ಅಂದರೆ ಮಾಹಿ ನದಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟು. ಶಬರಮತಿ ನದಿ ರಾಜಸ್ಥಾನ ಅರವಳಿ ಬೆಟ್ಟ ಬಂದ್ಬಿಟ್ಟು ಗುಜರಾತ್ ಮೂಲಕ ಕಂಬತ್ ಕೊಲೆಯಲ್ಲಿ ಸೇರುತ್ತದೆ. ಲೂರಿ ನದಿ ಬಂದ್ಬಿಟ್ಟು ರಾಜಸ್ಥಾನ ಪ್ರಮುಖ ನದಿ. ಇದು ಸಮುದ್ರ ಸೇರುವುದಿಲ್ಲ, ಬದಲಾಗಿ ಗುಜರಾತ್ನ ಕಚ್ ರನ್ನಲ್ಲಿ ಮರಳಿನಲ್ಲಿ ಸೇರುತ್ತದೆ. ಅದು ಲೂರಿ ನದಿ ಕಚ್ನಲ್ಲಿ ಸೇರುತ್ತೆ. ಶರಾವತಿ ನದಿ ಮತ್ತು ಜೋಗ ಜಲಪಾತಕ್ಕೆ ವಿಶ್ವ ಪ್ರಸಿದ್ಧವಾಗಿದೆ. ಇದು ಕಾಳಿ ನದಿ ಒಂದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿ. ಕಾರವಾರ ಬಳಿ ಸಮುದ್ರ ಬಳಿ ಸೇರುತ್ತೆ. ಆಮೇಲೆ ನೇತ್ರಾವತಿ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಯಾಗಿದೆ. ಮಂಗಳೂರಿನಲ್ಲಿ ಏನಪ್ಪ ಇದೆ, ಅರಬ್ಬಿ ಸಮುದ್ರ ಸೇರುತ್ತೆ. ಪೆರಿಯಾರ್ ನದಿ ಬಂದು ಕೇರಳ ಅತಿ ಉದ್ದವಾದ ನದಿಯಾಗಿದೆ ಸ್ನೇಹಿತರೆ. ಕೇರಳ ಪರಿಯಾರ ಬಂದು ಇದು ಮಂಗಳೂರಿನ ಜೀವ ನದಿ ಆಗಿದೆ. ಪೆರಿಯಾರ್ ಯಾವುದು ಮಂಗಳೂರ ಜೀವ ನದಿ ಪೆರಿಯಾರ್ ನದಿ, ಕೇರಳ ಅತಿ ಉದ್ದವಾದ ನದಿ. ಏನಪ್ಪ ಅಂದರೆ ವಿಶೇಷತೆ, ಮುಖಜ ಭೂಮಿಗಳನ್ನು ಸೃಷ್ಟಿಸುವುದಿಲ್ಲ. ಅಂದರೆ ಅವು ಮುಖಜ ಭೂಮಿ ಪೂರ್ವ ನದಿಗಳು ಸೃಷ್ಟಿಸ್ತವೆ, ಇದು ಸೃಷ್ಟಿಸಲ್ಲ ನದಿ. ಬದಲಾಗಿ ಕಾರ್ಯಗಳನ್ನು ಸೃಷ್ಟಿಸುತ್ತೆ. ಮುಖಜಗಳನ್ನು ಸೃಷ್ಟಿಸಿದಾಗ ಪೂರ್ವ ನದಿಗಳು, ಪಶ್ಚಿಮ ನದಿಗಳು ಕಾರ್ಯಗಳನ್ನು ಸೃಷ್ಟಿಸುತ್ತೆ. ವ್ಯತ್ಯಾಸ ಕೇಳಿದ ಸ್ನೇಹಿತರೆ, ಅದು ವ್ಯತ್ಯಾಸದ ವ್ಯತ್ಯಾಸ. ನದಿಗಳು ವೇಗವಾಗಿ ಹರಿಯುವುದರಿಂದ ಇವು ಜಲವಿದ್ಯುತ್ ಉತ್ಪಾದನೆಗೆ ಬಹಳಷ್ಟು ಸೂಕ್ತವಾಗಿವೆ. ಅದು ಉದ್ದವಾಗಿದ್ದು ಜಲವಿದ್ಯುತ್ ವೇಗವಾಗಿ ಹರಿಯುವುದಿಲ್ಲ ಸ್ನೇಹಿತರೆ, ಉದ್ದವಾಗಿರ್ತವೆ ಬಲದಂಡ ಮೇಲೆ. ಏನಪ್ಪ ಅಂದರೆ ನೆಕ್ಸ್ಟ್ ಅಣೆಕಟ್ಟುಗಳು ನೋಡೋಣ ಸ್ನೇಹಿತರೆ. ಇಷ್ಟಾಯ್ತು ಸ್ನೇಹಿತರೆ, ಇಷ್ಟು ಆಯಿತು ನದಿಗಳು. ಇದು ಸ್ವಲ್ಪ ಡೆಪ್ತಾಗಿ ಹೇಳ್ಬೇಕು. ನೆಕ್ಸ್ಟ್ ಕರ್ನಾಟಕ ನದಿಗಳ ಬಗ್ಗೆ ಬರೋಣ. ಬಾಯ್ ಸ್ನೇಹಿತರೆ.